ಸಲ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಚೈತ್ರಾ ಕುಂದಾಪುರ. ದಿಢೀರಾಗಿ ಹೊರಬಂದಿದ್ದಕ್ಕೆ ಕಾರಣ ಏನು ಹಾಗಾದ್ರೆ? ಚೈತ್ರಾ ಕುಂದಾಪುರ ಬಿಗ್ ಬಾಸ್ ಸ್ಪರ್ಧಿ ಚೈತ್ರಾ ಮತ್ತು ಗ್ಯಾಂಗ್ ಮೇಲೆ ತನಿಖೆಯ ತೂಗುಗತ್ತಿ ಇದೆಯಂತೆ. ಬಿಗ್ ಬಾಸ್ ಮನೆಯಿಂದ ಹೊರಬಂದ ಚೈತ್ರಾ ಕುಂದಾಪುರ. ದಿಢೀರಂತ ಬಿಗ್ ಬಾಸ್ ಮನೆಯಿಂದ ಚೈತ್ರಾ ಕುಂದಾಪುರ ಹೊರಬಂದಿರುವಂತದ್ದು. ಈಗ ಬಿಗ್ ಬಾಸ್ ಪತಿ ಚೈತ್ರಾ ಮತ್ತು ಗ್ಯಾಂಗ್ ಮೇಲೆ ತನಿಖೆಯ ತೂಗುಗತ್ತಿ ಇರುವಂತದ್ದು. ಕಾರಣ 2023ರಲ್ಲಿ ಎಂಎಲ್ಎ ಟಿಕೆಟ್ ಕೊಡಿಸೋದಾಗಿ 5 ಕೋಟಿ ರೂಪಾಯಿ ವಂಚನೆಯನ್ನ ಮಾಡಿದ ಕೇಸ್ನಲ್ಲಿ ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ಹೊರ ಬಂದಿದ್ರು ಬಿಗ್ ಬಾಸ್ ಕನ್ನಡ ಸೀಸನ್ನ 11ನೇ ಸ್ಪರ್ಧಿ ಚೈತ್ರಾ ಕುಂದಾಪುರ. ಆದರೆ ಇದೀಗ ಟಿಕೆಟ್ ವಂಚನೆ ಕೇಸ್ನಲ್ಲಿ ಕೋರ್ಟ್ ಕೇಸಿನ ವಿಚಾರಣೆಗೆ ಚೈತ್ರಾ ಕುಂದಾಪುರ ಅವರು ಹೊರಗೆ ಬಂದಿದ್ದಾರೆ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ವಂಚನೆ ಪ್ರಕರಣದಲ್ಲಿ ಚೈತ್ರಾ ಕುಂದಾಪುರ ಆಕೆಯ ಗ್ಯಾಂಗ್ನಿಂದ ಬಿಜೆಪಿ ಟಿಕೆಟ್ ಕೊಡಿಸುವುದಾಗಿ ಹೇಳಿ 5 ಕೋಟಿ ರೂಪಾಯಿ ಪಡ್ಕೊಂಡು ವಂಚನೆ ಮಾಡಿದ್ದ ಪ್ರಕರಣ ಬಹು ದಿನಗಳ ಕಾಲ ನೆನಪುಳಿಯುವಂತಹ ಕೇಸ್ ಆಗಿದೆ. ಬೈಂದೂರಿನ ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ ಬಿಜೆಪಿ ಎಂಎಲ್ಎ ಟಿಕೆಟ್ ಕೊಡಿಸುವುದಾಗಿ ನಂಬಿಸಿ 5 ಕೋಟಿ ರೂಪಾಯಿ ಪಡ್ಕೊಂಡು ವಂಚಿಸಿದ ಕೇಸ್ನಲ್ಲಿ ಜೈಲು ಸೇರಿದ್ರು. ಕೆಲವು ತಿಂಗಳ ಬಳಿಕ ಜಾಮೀನನ್ನು ಪಡ್ಕೊಂಡು ಜೈಲಿನಿಂದ ಹೊರಗೆ ಬಂದಿದ್ರು ಚೈತ್ರಾ ಕುಂದಾಪುರ. ಇದಾದ ನಂತರ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಡೆಸುವ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ತೆರಳಿದ್ರು. ಇದೀಗ ಟಿಕೆಟ್ ವಂಚನೆ ಕೇಸ್ನಲ್ಲಿ ವಿಚಾರಣೆ ಎದುರಿಸುವುದಕ್ಕೆ ಹೊರ ಬಂದಿದ್ದಾರೆ. ಯಾವ ಕೆಲಸ ಬಂದಿಲ್ಲ. ಬಾಯ್ ಬಾಯ್. ಅದೇ ಒಳ್ಳೆಯದು.